ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನಮ್ಮ KR ನಗರಕ್ಕೆ ಆಗಮಿಸುತ್ತಿರುವಂತಹ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ HD ಕುಮಾರಣ್ಣನವರು ನಮ್ಮ KR ನಗರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕರ್ನಾಟಕವೇ ಮೆಚ್ಚಿದಂತಹ ಪ್ರವಾಸೋದ್ಯಮ ಸಚಿವರು ಹಾಗೂ ರೇಷ್ಮೆ ಸಚಿವರು ಸನ್ಮಾನ್ಯ ಶ್ರೀ ಸಾರಾ ಮಹೇಶಣ್ಣನವರು, ಮಾಜಿ ಸಚಿವರು, ಜನಪ್ರಿಯ ಶಾಸಕರಾದಂತಹ ನಮ್ಮ ಮಾಜಿ ಸಚಿವರು ಸಾರಾ ಮಹೇಶಣ್ಣನವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನಮಸ್ಕಾರ. ಈ ದಿನ ಈ ರಾಜ್ಯದ ಜನಪ್ರಿಯ ಜನನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಈ ರಾಷ್ಟ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದಂತಹ ಸನ್ಮಾನ್ಯ ಶ್ರೀ HD ಕುಮಾರಣ್ಣರವರು ಬೆಳಿಗ್ಗೆ ಕೆಂಚಿನಹಳ್ಳಿ, ಬಸಂತಪುರ, ಗ್ಯಾರದಡದ ಗ್ರಾಮಗಳಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಶಿವರಾಮಣ್ಣರವರ ತೋಟದಲ್ಲಿ ಮೇಲನಕಟ್ಟೆ ಗಣಪತಿ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿ, ಹೊಸಗ್ರಾರ ಗ್ರಾಮದಲ್ಲಿ ಉರ್ಜಿನ್ನ ಉದ್ಘಾಟನೆಯನ್ನು ಮಾಡಿ, KR ನಗರ ಪಟ್ಟಣದ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ 126 ಜನ ವಿಕಲಚೇತನರಿಗೆ ಅಗತ್ಯ ಸಾಧನಗಳನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸಾಲಿಗ್ರಾಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಂತರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇಲೂರಿನ ಚೇರ್ಮನ್ರಾದಂಥ ತುಳಸಿರಾಮೇಗೌಡರವರ ಮನೆ ಬೀಗ್ರೂಟ ಮತ್ತು ಅರ್ಧನಹಳ್ಳಿಯ ಗ್ರಾಮದ JDS ಮುಖಂಡರುಗಳ ಮನೆಗೆ ಭೇಟಿಯನ್ನು ಕೊಟ್ಟು, ನಂತರ ಎಪ್ಸೂರು ಗ್ರಾಮದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಕುಮಾರಣ್ಣರವರ ಅವಧಿನಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸಗಳು ಜನಗಳ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಶಾಶ್ವತವಾಗಿ ಉಳಿದಿದೆ. ಅವರ ಅವಧಿನಲ್ಲಿ ಕೃಷ್ಣರಾಜನಗರ ತಾಲೂಕಿನ ಸಹಸ್ರಾರು ಜನಗಳಿಗೆ, ರೈತರಿಗೆ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಮತ್ತು ಸರಾಯಿಯನ್ನು ನಿಷೇಧನ ಮಾಡ್ತಕ್ಕಂಥದ್ದು ಮತ್ತು ಸಾಲಿಗ್ರಾಮವನ್ನು ತಾಲೂಕನ್ನಾಗಿ ಮಾಡಿಕೊಟ್ಟಂಥದ್ದು, ನೂರಾರು ಅಭಿವೃದ್ಧಿ ಕಾರ್ಯಕ್ರಮಗಳು. ಸಾಲಿಗ್ರಾಮ ITI ಕಾಲೇಜು, ಮಿರ್ಲೆ ಡಿಪ್ಲೊಮೊ ಕಾಲೇಜು, KR ನಗರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮತ್ತು ಸಾಲಿಗ್ರಾಮ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಹೀಗೆ ಶಿಕ್ಷಣ, ಆರೋಗ್ಯ, ರಸ್ತೆ ಮತ್ತು ನೀರಾವರಿಗಾಗಿ ತನ್ನದೇ ಆದ ರೀತಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರವರಿಂದ ಸಾಲಿಗ್ರಾಮ ಮಿರ್ಲೆ ಹೋಬಳಿಯ ಗಡಿಭಾಗವಾದಂಥ ಬೆಟ್ಟಳ್ಳಿ, ಮನಗನಹಳ್ಳಿ, ಸೀಗೋಳು, ಮುಂಡೂರು, ಮುದುಗುಪ್ಪೆ, ಮೇಲೂರು, ಕುಪ್ಪಳ್ಳಿ, ಕೆಂಚನಹಳ್ಳಿ ಈ ಭಾಗದ ಜನಗಳು ಅಂದು ನೀರಾವರಿಯನ್ನು ಮಾಡಿದ್ರೆ, ಕುಮಾರಣ್ಣರವರ ಒಂದು ಆಶೀರ್ವಾದದಿಂದ ಸನ್ಮಾನ್ಯ ಸಾರಾ ಮಹೇಶಣ್ಣರವರು 15 ವರ್ಷಗಳ ನಿರಂತರ ಶಾಸಕರಾಗಿ, ಮಂತ್ರಿಗಳಾಗಿ ಚಾಮರಾಜ ಎಡದಂಡೆ ನಾಲೆ, ಬಲದಂಡೆ ನಾಲೆ ಮಾಡರ್ನೈಸೇಷನ್ ಮಾಡೋದ್ರ ಜೊತೆಗೆ ಮಿರ್ಲೆ ಶ್ರೇಣಿ, ಆರಂಗಿ, ಗೊರೂರು, ರಾಮಸಮುದ್ರ ನಾಲೆಗಳ ಆಧುನೀಕರಣ ಮಾಡಿದಂಥದ್ದು ಈ ಭಾಗದ ರೈತರುಗಳಿಗೆ ಅನುಕೂಲ ಆಗ್ತು. ಇವತ್ತು ಕಳೆದ 3 ವರ್ಷಗಳಿಂದ ಈ ಉಚಿತ ಭಾಗ್ಯಗಳನ್ನು ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಜನಗಳ ಹಣೆಗೆ ತುಪ್ಪವನ್ನು ಸಾರಿ ಇವತ್ತು ಜನಗಳು ಭಾವನೆಗಳು ಬಹಳ ನೊಂದಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅದರ ಒಂದು ವಿರೋಧವಾಗಿ ಜನ ಅಲೆ ಇವತ್ತು JDS ಪಕ್ಷವಾಗಿದೆ. HD ದೇವೇಗೌಡರ ಸಮ್ಮುಖದಲ್ಲಿ, ಕುಮಾರಣ್ಣರವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ NDA ಸರ್ಕಾರ ಬರ್ತದೆ. ಆ ಸರ್ಕಾರದಲ್ಲಿ ಈ ಕೃಷ್ಣರಾಜನಗರ ತಾಲೂಕಿನ ಹೆಮ್ಮೆಯ ಸುಪುತ್ರ ಯಾವತ್ತೂ ಕೂಡ ಅಭಿವೃದ್ಧಿಗಾಗಿ, ನೊಂದವರಿಗಾಗಿ, ದೀನದಲಿತರಿಗಾಗಿ, ಬಡವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ವಿದ್ಯಾರ್ಥಿಗಳಿಗಾಗಿ, ತಾಯಂದಿರಿಗಾಗಿ, ಸಹೋದರಿಯರಿಗಾಗಿ ಎಲ್ಲರೂ ನನ್ನವರು ಅಂತಕ್ಕಂಥ ಭಾವನೆ ಇಟ್ಟಂಥ ಸಾರಾ ಮಹೇಶ್ರವ್ರು ಬೇಕು ಅಂತ ಜನಗಳಿವತ್ತು ಹಂಬಲಿಸ್ತಾ ಇದ್ದಾರೆ. ಆ ಒಂದು ಅಲೆ ಇವತ್ತು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಗ್ರಾಮಗಳಲ್ಲೂ ಇದೆ. ಇವತ್ತು ವಿಕಲಚೇತನರ ಒಂದು ಕಷ್ಟಗಳಿಗೆ ಮನಗಂಡು ಈಗ ಮೊನ್ನೆ ಮಂಡ್ಯದಲ್ಲಿ ಎಲ್ಲರೂ ಕೂಡ ಸ್ಕೂಟ್ರು ಮತ್ತು ದ್ವಿಚಕ್ರ ವಾಹನಗಳು, ಯಾಸ್ಟಿಕ್ ಎಲ್ಲ ಕೊಟ್ಟಿದ್ರು. ಇವತ್ತು ನಮ್ಮ ತಾಲೂಕು ಕೂಡ ಸಾರಾ ಮಹೇಶ್ವರರವರ ಒಂದು ಕೋರಿಕೆಯ ಮೇರೆಗೆ ಇಲ್ಲಿ ಎಲ್ಲರೂ ಜನಗಳನ್ನ ಗುರುತಿಸಿ ಇವತ್ತು ಬರ್ತಾ ಇದ್ದಾರೆ. ಇದು ಇಡೀ ಜನಗಳ ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಇವತ್ತು ಕುಮಾರಣ್ಣ ಬರ್ತಾರೆ KR ನಗರಕ್ಕೆ ಅಂದರೆ ಒಂದು ಖುಷಿ, ಒಂದು ಹಬ್ಬ, ಒಂದು ಸಂತಸ. ಯಾಕೆ ಅಂದರೆ
ಒಬ್ಬ ಜನಪರ ನಾಯಕ, ರೈತ ನಾಯಕ, ಕಾರ್ಮಿಕರ ಪರ ಧ್ವನಿ ಎತ್ತತಕ್ಕಂಥ ನಾಯಕ. ಈ ರಾಷ್ಟ್ರದಲ್ಲಿ ಒಬ್ಬ ರೈತರ ಮಗ ದೇವೇಗೌಡರ ನಂತರ ಇನ್ನೊಬ್ರು ಇದ್ರೆ ಅದು ಕುಮಾರಣ್ಣರವರು. ಇವತ್ತು ಈ ತಾಲೂಕಿನ ಮನೆ ಮಗನಾಗಿ 15 ವರ್ಷ ಕೆಲಸ ಮಾಡಿ ಅವರ ಒಂದು ಸೇವೆಯನ್ನ ನೋಡಿದಂಥ ಜನ ಈ 3 ವರ್ಷಗಳಲ್ಲಿ ಇವತ್ತು ಸಾರಾ ಮಹೇಶಣ್ಣರವ್ರನ್ನ ಮತ್ತು ಪ್ರಸಕ್ತ ಇರ್ತಕ್ಕಂಥ ಶಾಸಕರನ್ನ ನೋಡಿದಂಥ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಬೇಕು, ಅವರ ಸೇವೆ ಬೇಕು ಅಂತ ಹಂಬಲಿಸ್ತಾ ಇರ್ತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಸಾರಾ ಮಹೇಶ್ ಅಣ್ಣರವರು ಅತ್ಯಧಿಕವಾಗಿ ಗೆಲ್ಲಬೇಕು. ಆ ಮುಖೇನ ಕುಮಾರಣ್ಣರವ್ರನ್ನ ಕೈನ ಬಲಪಡಿಸಬೇಕು ಅಂತೇಳಿ ಎಲ್ಲ JDS ಪಕ್ಷದ ಇವತ್ತು ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ಕಾಂತರಾಜ್ರವರು, ಗೀತಾ ಮಹೇಶ್ ಅವರು, ಡೈರಿ ನಿರ್ದೇಶಕರಾದಂಥ ರಘುರವರು, ಮತ್ತೆ ನಮ್ಮ ಬಿಂಡಿಮಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಸಿದ್ದಪ್ಪಣ್ಣರವರು, ನಮ್ಮ ಯಾವತ್ತು ಮಾದೇವಣ್ಣರವರು, ಹಲವಾರು ಜನ ವಕೀಲರುಗಳು ಎಲ್ಲರೂ ಕೂಡ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಹಬ್ಬದ ಒಂದು ಸಂತಸವನ್ನ ಪುರಸಭಾ ಎಲ್ಲ ಸದಸ್ಯರುಗಳು, ನಗರಾಧ್ಯಕ್ಷರು, ಕಾರ್ಯದರ್ಶಿಗಳು ತಾಲೂಕಿನಾದ್ಯಂತ ಇವತ್ತು ತಳಿರು ತೋರಣಗಳನ್ನ ಕಟ್ಟಿ, ಫ್ಲೆಕ್ಸ್ಗಳನ್ನ ಕಟ್ಟಿ, ಇವತ್ತು ಪಟಾಕಿಯನ್ನ ಸಿಡಿಸಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿರವರು ಯುವ ನಾಯಕರಾಗಿ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದಡಿನಲ್ಲಿ ಸಂಘಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. JDS ಪಕ್ಷ ಎಲ್ಲಿದೆ ಅಂತ ಹೇಳ್ತಾ ಇದಾರಲ್ಲ, ಅವ್ರಿಗೆ ಮುಂದೆ ನಾವೇ ಬರ್ತೀವಿ ಅಂತಕ್ಕಂಥ ತೋರ್ತಕ್ಕಂಥ ಒಂದು ಗುರಿ ಇದೆ. ಸಾರಾ ಮಹೇಶ್ ಅಣ್ಣರವರು ಮೈಸೂರು ಜಿಲ್ಲೆನಲ್ಲಿ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಅಷ್ಟು ಸೀಟು ಗೆದ್ದಿರಲಿಲ್ಲ. ಇವತ್ತು ಎಲ್ಲಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಒಂದು ಕಂಕಣಬದ್ಧ ಪಣ ತೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಇರ್ಬೋದು, HD ಕೋಟೆ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಹುಣಸೂರು ಇರ್ಬೋದು, KR ನಗರ, ಚಾಮರಾಜನಗರ, ಟಿ ನರಸೀಪುರ, ನಂಜನಗೂಡು ಎಲ್ಲಾ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಿಸಬೇಕು ಅಂತಕ್ಕಂಥ ಪಣ ತೊಟ್ಟಿದ್ದಾರೆ. ಮಹೇಶ್ ಅಣ್ಣರವ್ರ ಜೊತೆ ಎಲ್ಲಾ ನಾಯಕರುಗಳು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಹಿರಿಯವರು ಸಲಹೆಯನ್ನ ತಗೊಂಡು ವಿದ್ಯಾರ್ಥಿಗಳು, ಯುವ ನಾಯಕರುಗಳು, ಮುಖಂಡರುಗಳು ಇವತ್ತು ಅವ್ರ ಪರವಾಗಿ ಅವರ ಗೆಲುವಿಗೆ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕುಮಾರಣ್ಣರವ್ರಿಗೆ ಆರೋಗ್ಯ ಹೆಚ್ಚಿನ ರೀತಿ ಇರಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಒಳ್ಳೇದಾಗುತ್ತೆ ಅಂತ ತೊಂದರೆ ಇಲ್ಲ. ಎಲ್ಲಿ ಸ್ವಲ್ಪ ಸೈಡ್ ಅವ್ರು ಬಿಡಿ ನಡೀರಿ ಸರ್. ನೀವು ಎಲ್ಲಿ ಸ್ವಲ್ಪ ಸೈಡ್ ನಂಗೆ ಸ್ವಲ್ಪ ಸೈಡ್ ಕೊಡಿ ಸರ್ ವಿಡಿಯೋ ಮಾಡೋದಕ್ಕೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ, ಸೈಡ್ ಕೋಣ ಸೈಡ್ ಕೊಡಿ ಸ್ವಲ್ಪ. ಸೈಡ್ ಕೊಡಿ ಅವರಿಗೆ. ಇಲ್ಲ ಸ್ವಲ್ಪ ಸೈಡ್ ಕೋಣ, ಸೈಡ್ ಈ ಕಡೆ ಸರ್ ಸ್ವಲ್ಪ ಎಲ್ಲಿ ಸ್ವಲ್ಪ ಸೈಡ್ ಕೊಡಿ ಸರ್ ವಿಡಿಯೋ ನಾವು ಅವರಿಗೆ ಇವ್ರಿಗೆ ಜಾಗ ಬಿಟ್ಟು ಬೇರೆಲ್ಲ ಬರ್ರಿ ಸರ್. ಸ್ವಲ್ಪ ಮುಂದೆ ಕಳಿಸಿ ಅವ್ರನ್ನ ಹಿಂದಕ್ಕೆ. ರಾಘವ ಈ ಕಡೆ ಬರ. ನೀವೇ ಸ್ವಲ್ಪ ಸೈಡ್ ಕೊಡಿ ಸರ್, ಹೋಗ್ಲಿ ಅವ್ರಿಗೆ ವಿಡಿಯೋ ಮಾಡೋರ್ಗೆ ಎಲ್ಲ ಬರೀ ನೀವೇ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಕುಮಾರಣ್ಣಂಗೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಮುಂದಿನ ಮಂತ್ರಿ ಸಾರಾ ಮಹೇಶ್ಗೆ, ಮುಂದಿನ ಮಂತ್ರಿ ಸಾರಾ ಮಹೇಶ್ಗೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಸ್ವಲ್ಪ ವಿಡಿಯೋ ಮಾಡ್ತಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ.
ಸೂರ್ಯಣ್ಣ ಸೈಡ್ ಸೈಡ್. ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಂಗೆ, ಮುಂದಿನ ಮಂತ್ರಿ ಸಾರಾ ಮಹೇಶ್ಗೆ. ಹಂಗೆ ರೀ, ಸ್ವಲ್ಪ ಸೈಡ್ ಕೊಡಿ ಸರ್. ಅಣ್ಣ ಒಂಚೂರು ಹಿಂದೆ. ಅಣ್ಣ ಸ್ವಲ್ಪ ಕತ್ ಮ್ಯಾಕ್ ಎತ್ಬಿಟ್ರೆ ಸರಿ ಆಯ್ತದೆ ಸಾಕು. ಕೂದಳಿ ನೀವು ಯಾರೇ ಹೇಳ್ಬಿಡಿ. ಪೆನ್ಷನ್ ಹೇಳ್ತಾರೆ. ಪೆನ್ಷನ್ ಆಶ್ರಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ತಿಮ್ಮಪ್ಪನವರು ಮುಂದೆ ಹೋಯ್ತಲ್ಲ. ತಿಮ್ಮಪ್ಪಣ್ಣ ಸ್ವಲ್ಪ ಮುಂದೆ. ತಾಲೂಕು ಕಚೇರಿಯ ಆವರಣದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಹಾಗೂ ಈ ಒಂದು ಇಲಾಖೆಯ ಆಶ್ರಯಲ್ಲಿ ಇವತ್ತಿನ ದಿನ ವಿಕಲಚೇತನ ಫಲಾನುಭವಿಗಳಿಗೆ ಸುಮಾರು 251 ರೀತಿಯ ಸಾಧನ ಸಲಕರಣೆಗಳನ್ನು ಅವರ ಉಪಯೋಗಕ್ಕೆ ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮ. ಇದರ ಒಟ್ಟು ಅಂದಾಜು ವೆಚ್ಚ 16,59,000. ಒಂದು ಭಾಗ ಸುಮಾರು 12 ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಚಾಲಿತ ಸೈಕಲ್ಗಳು, 35 ಟ್ರೈಸೈಕಲ್ಗಳನ್ನು ಕೊಡ್ತಾ ಇದ್ದಾರೆ, 35 ವೀಲ್ ಚೇರ್ಗಳು, ಹಾಗೆ ಹಲವಾರು 251 ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಮಂಡ್ಯದಲ್ಲಿ ಸುಮಾರು 40 ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ 2 ವೀಲರ್ಸ್ಗಳು, ಅಂದರೆ ಅದರ ಒಂದು ಸ್ಕೂಟರ್ನ ವೆಚ್ಚ 1,80,000. ಅವರು ಮತ್ತೆ ಪೆಟ್ರೋಲ್ ಏನೂ ಹಾಕ್ಸ್ಕೋಬೇಕಾಗಿಲ್ಲ. ಆ ರೀತಿ 40 ಜನಕ್ಕೆ ಸುಮಾರು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಟ್ಟಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 16 ಲಕ್ಷ ರೂಪಾಯಿಗಳ ಒಂದು ಉಪಕರಣಗಳನ್ನು ಕೊಡ್ತಾ ಇರತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ KR ನಗರ ತಾಲೂಕಿನಲ್ಲಿ 2 ಶಾಲಾ ಕಟ್ಟಡಗಳಿಗೆ 65 ಲಕ್ಷ ಹಣ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಆಶ್ರಯದಲ್ಲಿ ಕೆಲವು ರಸ್ತೆಗಳು ಮತ್ತು ಕೆಲವು ಕಾಮಗಾರಿಗಳಿಗೆ 6 ಲಕ್ಷ, ಹೀಗೆ ಸುಮಾರು 20 ಕೋಟಿಗೂ ಹೆಚ್ಚಿನ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಬೆಳಗ್ಗೆಯಿಂದ ನಿಮ್ಮನ್ನ ಸ್ವಲ್ಪ ಕಾಯಿಸಿದ್ದೇವೆ, ಕ್ಷಮಿಸಬೇಕು. ಎಲ್ಲ ಕಡೆ ಇವತ್ತೇನು ಸ್ವಲ್ಪ ಕಾರ್ಯಕ್ರಮಗಳನ್ನು ಜಾಸ್ತಿ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಹಳ್ಳಿಗಳಿಗೆ ಭೇಟಿ ಕೊಟ್ಟು ಇಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ತಡವಾಗಿದೆ, ಕ್ಷಮೆ ಕೋರ್ತಾನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಲೋಕಸಭಾ ಕ್ಷೇತ್ರ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ನನ್ನದೇ ಆದಂಥ ಕೆಲವು ಚಿಂತನೆಗಳನ್ನು ಹೊಂದಿದ್ದೇನೆ. ನಿಮ್ಮಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಎಷ್ಟು ನನ್ನ ಕೈಲಾದಂಥ ಮಟ್ಟಿಗೆ ಪ್ರಾಮಾಣಿಕವಾಗಿ ಇವತ್ತಿನ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇದ್ದೇನೆ. ಒಂದು ಕಡೆ ದೇಶದ ಹಲವಾರು ಇರತಕ್ಕಂಥದ್ದು ಒತ್ತಡಗಳಿದ್ದರೂ ನನಗೆ ಲೋಕಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥ ನಿಮ್ಮಗಳ ಒಂದು ಕಷ್ಟ ಸುಖದಲ್ಲಿ ಸಮಯವನ್ನು ಎಷ್ಟೇ ನನಗೆ ಒತ್ತಡಗಳಿದ್ದರೂ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಾನು ಮೊದಲಿಂದಲೂ
ನಮ್ಮ ವಿಕಲಚೇತರು ಏನಿದ್ದಾರೆ, ಈಗ ಬರ್ಬೇಕಾದ್ರೆ ಒಂದು ಹಳ್ಳಿಯಲ್ಲಿ ನೋಡಿದೆ, ಒಂದು ಹೆಣ್ಣು ಮಗಳು BSc ಮಾಡಿ, ಎರಡೂ ಕಣ್ಣಿಲ್ಲ, BSc ಮಾಡಿ ಕಂಪ್ಯೂಟರ್ನು ಕಲ್ತ್ಕೊಂಡಿದ್ದೇನೆ, ಎಲ್ಲಾದರೂ ಒಂದು ಜೀವನಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ಒಂದು ಹಳ್ಳಿಲಿ ಬಂದು ಕೇಳ್ತದ ದೃಶ್ಯ. ನಾನು 2004-5ರಲ್ಲಿ ಮುಖ್ಯಮಂತ್ರಿ ಆದಾಗ 6ನೇ ಇಸ್ವಿನಲ್ಲಿ ಸುಮಾರು 1000 ಕುಟುಂಬದ ಯಾವ ಮಕ್ಕಳು ಕಣ್ಣಿಲ್ದೇ ಇರ್ತಕ್ಕಂಥವ್ರು, ಕಾಲಿಲ್ದೇ ಇರೋರು, ಕೈನ ತೊಂದರೆ ಇರೋರು, ಈ ರೀತಿಯ ವಿಕಲಚೇತನರಿಗೆ KEB ಇಲಾಖೆಯಲ್ಲಿ 1,000 ಕುಟುಂಬಗಳಿಗೆ ಕೆಲಸ ಕೊಡಿಸಿದ್ದೆ. ನಂತರ ಅವ್ರನ್ನ ಪರ್ಮನೆಂಟ್ ಮಾಡಿರಲಿಲ್ಲ ಸರ್ಕಾರದಲ್ಲಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವರನ್ನ ಪರ್ಮನೆಂಟ್ ಮಾಡ್ತಕ್ಕಂಥ ತೀರ್ಮಾನ ಏನು ಮಾಡೋದು, ಇವತ್ತು ಆ ರೀತಿಯ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ವಿಕಲಚೇತನರು